ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ನಮ್ಮ ಮಾವನ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದೆ. ಅವರಿಗೆ ಹಳೆ ನೋಟು ಬಗ್ಗೆ ತುಂಬ ಕ್ರೇಜ್ ಇದೆ. ಹಾಗಾಗಿ ಎಲ್ಲ ತೆಗ್ದಿಡ್ಕೊಂತ ಇದ್ರು. ನಾನೆಲ್ಲ ತೋಟದ ಹತ್ರ ಕೆಳಗಡೆ ಹೋಗಿದ್ದೆ, ಸೀದಾ ಬಂದೆ. ಆವಾಗ ಹಿಂಗೆ ಮಾತಾಡ್ತಾಯಿದ್ರು, ವೀಡಿಯೋ ಮಾಡ್ಕೊಂತೇನೋ ಮಾಡ್ಕೊ, ಹಳೆ ನೋಟಿದ್ದು 5 ನಿಮಿಷ ಟೈಮ್ ಕೊಡ್ತೀನಿ ಅಂದರು. 5 ನಿಮಿಷ ಅಂತ ಹೋದೆ. 3 ನಿಮಿಷಕ್ಕೆ ವೀಡಿಯೋ ಆಯಿತು ನೋಡಿ. ಹಳೇ ಕಾಲದ ನೋಟು, 1 ರೂಪಾಯಿ ನೋಟು, ಕಾಯನ್ಸು, 10 ಪೈಸದ್ದು, 100 ರೂಪಾಯಿ ನೋಟು. ಇವನ್ನ ಯಾಕೆ ಅಂದರೂ ಮಕ್ಕಳಿಗೆ ತೋರಿಸ್ಬೇಕು, ಇಂಥದ್ದಿತ್ತು ನಮ್ಮಲ್ಲಿ ಅನ್ನೋದನ್ನ ದಯವಿಟ್ಟು ತೋರಿಸಿ. 20 ರೂಪಾಯಿ ಹಳೆ ನೋಟು, ಔಟ್ಸೈಡ್ ಕರೆನ್ಸಿಗಳು, ಹೊರ ದೇಶದ ಕರೆನ್ಸಿ. ಬೇಕ್ರಿಗೆ ಬರ್ತಾರಲ್ಲ ಆವಾಗ ಕೊಡ್ತಾರೆ, ಅದು ಯೂಸಿಗೆ ಬರೋಲ್ಲ ಅಂದರೂ ಒಂದು ತೆಗ್ದಿಟ್ಕೊಂಡಿರ್ತಾರೆ. 500 ರೂಪಾಯಿದು ಹಳೆ ನೋಟ್ಗಳು, ಹರಿದೋಗಿರೋದು ಹಳೆ ನೋಟ್ಗಳು, ಕನ್ನಡದಲ್ಲಿ ಬರೆದಿರೋದಿದೆ, ಡಾಲರ್ಸ್ ಇದೆ, 10 ರೂಪಾಯಿಂದ ಹಳೆ ನೋಟ್ ಇದೆ, 20 ರೂಪಾಯಿ ಡಾಲರ್ ಇದೆ. ಯಾಕೆ ಇವು ನೋಡಬೇಕು ಅಂದರೆ ಒಂದೊಂದು ನೋಟಲ್ಲೂ ವಿಶೇಷತೆ ಇರುತ್ತೆ. ಈಗ ಕೆಲವು ಕಡೆ ಈ ಥರ ಸಂಗ್ರಹಣೆ ಮಾಡಿಟ್ಟಿದ್ರೆ ಮಾತ್ರ ನೋಡಿ ಸಿಗೋದು, ಇಲ್ಲಾಂದ್ರೂ ಸಿಗಲ್ಲ. ಮಕ್ಕಳಿಗೆಲ್ಲ ಇದು ತೋರಿಸಿ, ಇಂಥ ನೋಟಿತ್ತು, ಇಂಥ ಬರಹಗಳಿದ್ದು ಅನ್ನೋದು ತುಂಬ ವಿಶೇಷವಾಗಿರುತ್ತೆ. ತೋರಿಸ್ಬೇಕು. ಅಳಿದು ಉಳಿದ ಇತಿಹಾಸ ಒಂದು ಸ್ವಲ್ಪ ಇರುತ್ತಲ್ಲ, ಇದು ಒಂದು ಇತಿಹಾಸದ ಸೇರಿದ್ದು ನೋಟುಗಳೇ. ಯಾಕೆಂದರೆ 50 ರೂಪಾಯಿ ನೋಟು ಈ ಥರ ಒಂದು ಬರಲ್ಲ ಈಗ. ಸಣ್ಣದು ಯಾವುದೋ ಒಂದು ಕಲರ್ ಇರುತ್ತೆ. ಹಾಗಾಗಿ ನೀವು ಈ ನೋಟುಗಳನ್ನ ತೋರಿಸಿ ಮಕ್ಕಳಿಗೆ. 100 ರೂಪಾಯಿದಿದೆ, 10 ರೂಪಾಯಿದಿದೆ, 20 ರೂಪಾಯಿದಿದೆ, 2 ರೂಪಾಯಿದಿದೆ, 1 ರೂಪಾಯಿದಿದೆ. ಇವನ್ನೆಲ್ಲ ನೀವು ಮಕ್ಕಳಿಗೆ ತೋರಿಸ್ಬೇಕಾಗತ್ತೆ. ಅವರಿಗೇನೋ ಒಂದು ಕ್ರೇಜು ಹಳೆ ನೋಟುಗಳ ಸಂಗ್ರಹಣೆ ಮಾಡೋದು. ಒಂದು ಕಷ್ಟಪಟ್ಟು ದುಡಿದು ಒಂದು ಹಂತಕ್ಕೆ ಬಂದಾಗ ನಮ್ಮ ಹಿಂದೆಲ್ಲ ಕಷ್ಟದಲ್ಲಿ ಯಾವ್ಯಾವ ನೋಟು ಏನೇನು ಯೂಸ್ ಮಾಡಿರ್ತೀವಲ್ಲ ಅದನ್ನು ನೋಡಿ. ಇದರಲ್ಲೊಂದು ವಿಶೇಷತೆ ಇದೆ, ಎಷ್ಟು ಭಾಷೆಗಳಿದೆ, ಕನ್ನಡದಲ್ಲಿದೆ 2 ರೂಪಾಯಿಗಳು ಅನ್ನೋದನ್ನ ಅವರು ತೋರಿಸ್ತಾ ಇದ್ದಾರೆ. ಆ ಮನೆಯಲ್ಲಿ ಕಷ್ಟಪಟ್ಟು ದುಡಿದು ಕಟ್ಟಿದ ಮನೆಯಲ್ಲಿ ನಾವು ಹಿಂದೆ ಏನು ಕಷ್ಟದಲ್ಲಿ ನೋಟೆಲ್ಲ ಇದ್ದು ಒಂದು ಸಂಗ್ರಹಣೆ ಇಟ್ಟು ನಮ್ಮ ಮಕ್ಳಿಗೆ ತೋರಿಸ್ಬೇಕು ಅನ್ನೋದು ಒಂದು ಕ್ರೇಜ್ ಇರುತ್ತೆ. ಆ ಕ್ರೇಜೇ ಇದು. ಎಂಥ ಅಳಿದು ಉಳಿದು ಹೋದ ಇತಿಹಾಸಗಳು ನೋಡಬೇಕು. ಇದು ಒಂದು ಹಳೆ ನೋಟುಗಳು ಒಂದು ಇತಿಹಾಸ ಅಂತ ಹೇಳ್ತಾ ನಾನಿಲ್ಲ ಮಾತು ಮುಗಿಸ್ತಾ ಇದ್ದೀನಿ. ಏನಾದ್ರು ಪದ ಬಳಕೆಯಲ್ಲಿ ತಪ್ಪಿದ್ರು ಕ್ಷಮಿಸಿ. ರಾಯರಿದ್ದಾರೆ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನನ್ನ ಈ 2 ಮಾತು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ಪ್ರೀತಿ. ಜೈ ಶ್ರೀರಾಮ್.